ಹಲೋ ಅಮ್ಮ, ಸೂಪರ್ ಬಿಂದಾಸ್ ಆಗಿದ್ದೀರಿ ಕಣಮ್ಮ. ನಾನಂತೂ ಇವಾಗ ಏನು ಕ್ಯಾಮೆನ್ವೇ ಮಾಡಂಗಿಲ್ಲ. ಮಾವ ನನ್ನ ಹೆಸ್ರಿಗೆ ಆಸ್ತಿ ಎಲ್ಲ ಬರಿತಾವ್ರಲ್ಲ, ಅದಕ್ಕೆ ನೀನು ಇವ್ರಿಗೆಲ್ಲ ಸೋರಿಯಾಗಿ ಮಾಡಿ ಮುಗಿಸಿದ್ದೀನಿ. ಏನ ಏ ಸುಮ್ ಕುತ್ಕ, ಎಷ್ಟೋ ಅನ್ಸ್ಬಿಟ್ರು ಗೊತ್ತೇ ನಾನೇ ಸುಮ್ಕೆ ಬಿಟ್ಬಿಡ್ತೀನಿ ನಮ್ಮ ಇವ್ರನ್ನ. ಸುಮ್ಮನೆ ಅಂತೂ ಬುಡ ಮಾತಾ ಇಲ್ಲ, ನೋಡ್ತಿರು ಎಷ್ಟೋ ಅನ್ಸಿದ್ ನನ್ನ. ಹ್ಞೂ ಅಯ್ಯೋ, ಇವಾಗ ನನ್ನ ಹೆಸ್ರಿಗೆ ಆಸ್ತಿ ಬರ್ತಿರೋದಕ್ಕೆ ಎಲ್ರಿಗೂ ಏನೋ ಒಂಥರ ನನಗೆ ಮರ್ಯಾದೆ ಕೊಡೋದು ಕೇಳ್ತೀಯಾ, ಏನೋ ಒಂಥರ ಅಯ್ಯೋ ಅಯ್ಯೋ ಅನ್ನೋದು ಕೇಳಿಯಾ. ಅಯ್ಯಯ್ಯಪ್ಪ ಅಯ್ಯೋ ಸುಮ್ಕಿರು. ಇವರ ಮುಳ್ಳಿ ಮಾತುಗಳಿಗೆಲ್ಲ ನಾನೇನು ಬೊಗ್ಗಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ಹ್ಞೂನಮ್ಮ, ಹ್ಞೂ 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 ಇಲ್ಲ ನೋಡ್ಬೇಕು ಇನ್ನೂ. ಆಯ್ತು ಹೇಳು. ಸಂದಕ್ಕಿದ್ದೀನಿ, ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ನನ್ನ ಬಗ್ಗೆನೇ ಮೂರತ್ತು ತಲೆ ಕೆಡಿಸ್ಕೊತೈತಿ ಅಂತ ನಿನಗೆ ಫೋನ್ ಹಾಕಿದ್ದು ನಾನು ಸಂದಕ್ಕಿದ್ದೀನಮ್ಮ ಅಂತ. ಸಂದಕ್ಕಿದ್ದೀನಿ ಹೇಳು ನಾನು, ನೀನೇನು ಯೋಚನೆ ಮಾಡಬೇಡ. ಸರಿ ಆಯಿತು, ಮಡಗ್ಲಾ? ಹ್ಞೂ 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 ಕೆಲಸದವ್ರು ಗೊತ್ತವ್ರೆ ಮನೆಗೆಲ್ಲ. ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡು ಹೋಯ್ತಾವ್ರು ಕಣಮ್ಮ. ಹ್ಞೂನಮ್ಮ, ನಾನೇನು ಮಾಡ್ತಾಯಿಲ್ಲ ಹೇಳಮ್ಮ. ಆರಾಮಾಗಿ ಹೋಗಿ ಮನೆ ಕಳೋದು ಅಷ್ಟೇ. ಇನ್ನೇನು ರಾತ್ರಿ ಆಯಿತು, ಹೋದ ಮನೆ ಕಂಡ ಅಷ್ಟೇ ನೀಯ. ಸರಿ ಆಯಿತು. ಮಾಡಕ್ತೀನಿ ಕಣಮ್ಮ, ನಾಳೆ ಬೆಳಿಗ್ಗೆ ಮಾಡ್ತೀನಿ ಫೋನ. ಜೀವನದಾಗ ದುಡ್ಡಿಗಿರೋ ಬೆಲೆ ಮನಸ್ಸಿಂಗೇನೇನಿಯಾ ಇಲ್ಲ. ಏನು ನನಗೆ ಇವಾಗಂತೂ ಯಾ ಪಾಟಿ ಬೆಲೆ. ಏನಮ್ಮ ಸೊಸೆ? ಹೇಳಿ. ಏನಮ್ಮ, ಇನ್ನು ಮುಂದೆ ಈಗ ಇಷ್ಟು ದಿನ ನಡೆದಿದ್ದೆಲ್ಲ ನಡೆದೋಯ್ತು. ಇನ್ನು ಮುಂದೆ ನೀನು ನನ್ನ ಮಗ ಇಬ್ಬರೂ ಖುಷಿಯಾಗಿ ಸುಖವಾಗಿ ಸಂತೋಷವಾಗಿರ್ರಿ, ಅಷ್ಟೇ ಸಾಕು ಕಣಮ್ಮ. ಬೇರೆ ಇನ್ನೇನು ನಾನಂತೂ ಬಯಸೋದೇ ಇಲ್ಲ. ಸರಿನಾ? ನೀವು ಚೆನ್ನಾಗಿರ್ಬೇಕು ನನಗೆ ಅಷ್ಟೇನೆ. ಇಷ್ಟು ದಿನ ಕ್ಯಾರೆ ಅಂತಲೂ ಮಾತಾಡಿಸ್ತಿರ್ಲಿಲ್ಲ, ಈಗ ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ. ನಾನೇನು ಚೆನ್ನಾಗೇ ಇದ್ದೀನಪ್ಪ, ನಾನೇನು ಹಾಳಾಗೋಗಿದ್ದೀನ? ಸಂದಕ್ಕೇನೆ ಇದ್ದೀನಿ, ಮುಂದೆನೂ ಸಂದಕ್ಕೇನೆ ಇರ್ತೀನಿ. ಏನೋ ಸೊಸೆ, ನೀವು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಇನ್ನೇನು ನಮ್ಮದು ವಯಸ್ಸಾಯಿತು, ಹರ ಶಿವ ಅಂದ್ಕೊಂಡು ಏನೋ ಒಂದು ಊಟ ತಿನ್ಕೊಂಡಿರೋರು ಅಷ್ಟೇ ನಾವಂತೂ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ದೇವರು ನಿಮಗೆ ಒಳ್ಳೇದು ಮಾಡಿ. ಸರಿನಾ? ನನ್ನ ಮಗ ಸ್ವಲ್ಪ ಕೋಪಿಷ್ಟ, ಅವನೊಂದು ಚೂರು ಸಮಾಧಾನ ಮಾಡ್ಕೊಂಡು ನೀನೇ ನೋಡ್ಕೋಬೇಕು. ಅವನೇನೋ ಗೊತ್ತಿಲ್ದೇನೋ ತಪ್ಪು ಮಾಡ್ತಿರ್ತಾನೆ. ಅಯ್ಯೋ ನೀವೇನು ತಲೆ ಕೆಡಿಸ್ಕೊಬೇಡಿ, ನನಗೆ ಗೊತ್ತು ಅವನ ದುರಂಕಾರನ ಹೆಂಗೆ ಇಳಿಸ್ಬೇಕು ಅಂತ ಹೇಳ್ಬಿಟ್ಟು. ಸರಿ ಹಾಗಾದ್ರೆ ಇದೇ ಗೊತ್ತಾಯ್ತು ನನಗತ್ತು. ನಾನು ಹೋಗಿ ಮಲ್ಕೋಬೇಕು. ಸರಿ ಕಣಮ್ಮ, ಆಯ್ತು, ಹೋಗಿ ಹುಷಾರಾಗಿ ಮಲ್ಕೋ. ಆಸ್ತಿ ನನ್ನ ಹೆಸ್ರಿಗೆ ಬಂದಿದ್ದ ತಕ್ಷಣವೇ ಎಲ್ರಿಗೂ ನನ್ನ ಮೇಲೆ ಪಿರುತಿ ಕುಕ್ಕಿ ಅರಿತಾಯ್ತೆ. ಇನ್ನೆಲ್ಲ ಆಸ್ತಿ ಎಲ್ಲ ಹೊಂಟೋಯ್ತಲ್ಲ ಅವಳ ಜೊತೆಗೆ ಏನಿಯಾ ಅಂತ ಹೇಳ್ಬಿಟ್ಟು. ಅದೇ ನನಗೇನು ಗೊತ್ತಿ ಇಲ್ದಿದ್ದಾಗ ಮಾತ್ರ ಒಬ್ರು ಗೊತ್ತಾ ಇರಲಿಲ್ಲ, ಒಬ್ರು ಕ್ಯಾರೆ ಅಂತಿರಲಿಲ್ಲ. ಇವಾಗ ಅಯ್ಯೋ 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 ನನ್ನ ಮ್ಯಾಲೆ ಪಿರುತಿನೋ ಪಿರುತಿ ಇವ್ರಿಗೆ ಎಲ್ಲನೂ. ಇನ್ನು ಮೇಲೆ ನನಗೆ ಇವ್ರ ಮೇಲೆ ಪಿರುತಿ ಇರೋಕ್ಕಿಲ್ಲ. ಇವಳು ಹಾಳಾಗಿ ಬಿದ್ದು ನೆಗದು ಬಿದ್ದು ಹೋಗಿ ನನಗೇನಂತೆ. ಏನೋ ಸೊಸೆ, ಗೊತ್ತಿಲ್ದೇನೋ ತಪ್ಪಾಗೋಗ್ಬಿಡ್ತು. ಆದರೆ ಈ ಮನೆಗೆ ನೀನೇ ಪರ್ಫೆಕ್ಟ್ ಆಗಿದೆಯಾ ಅಂತ ಅನ್ನಿಸ್ತದೆ ನನಗೆ. ನನ್ನ ಮಗನ ಹೆಂಗೋ ನೋಡ್ಕೊಂಡು ಮುಂದೆ ಹೆಂಗೋ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಕಿಲ್ಲ. ದೇವ್ರೆ ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದು ಅಷ್ಟೇ. ಹೆಂಗೋ ನನ್ನ ಮಗನ ಸೊಸೆನ ಸಂದಕ್ಕೆ ಇಟ್ಬಿಡಪ್ಪ. ಇಷ್ಟು ದಿನ ನಾನು ದುರಂಕಾರ ಮಾಡ್ತಾ ಇದ್ದೆ, ಆದರೆ ಇವಾಗೆಲ್ಲ ಅರ್ಥ ಆಯ್ತು ನನಗೆ. ಇವ್ರು ಸಂದಕ್ಕಿರಲಿ ಅಷ್ಟೇ ಸಾಕು. ಛೇ, ಅಮ್ಮ ಯಾಕೆ ಈ ಥರ ಬದಲಾಗೋಗ್ಬಿಟ್ರಲ್ಲ? ಅಮ್ಮ ನೋಡಿದ್ರೆ ರೊಚ್ಚು ನೆನೆ ಜೊತೆನೇ ಇರು ಅಂತ ಹೇಳ್ತಾವ್ರೆ. ನಾನೇನಾದರೂ ನನ್ನ ಲವ್ವರ್ನ ಬಿಟ್ಕೊಡೋಕ್ಕಾಗ್ತೈತಾ? ಅವಳ ಜೀವನ ಹಾಳಾಗೋಗಿಲ್ವಾ? ಈಗ ಅವಳಿಗೆ ಹೆಂಗೆ ಫೋನ್ ಮಾಡಿ ಹೇಳಿ ನಾನು? ಅಮ್ಮನ ಮಾತು ಮೀರೋಕ್ಕಾಗಲ್ಲ. ಅಮ್ಮ ಬೇಕಾ ಅವಳು ಬೇಕಾ ಅಂದರೆ ನಂಗೆ ಅಮ್ಮನೇ ಬೇಕು. ಅಮ್ಮನ ಮಾತುಗಂತೂ ನಂದು ಆಟ ಅಲ್ಲ. ಇಷ್ಟು ದಿನ ಅಮ್ಮ ನೀನು ಯಾರನ್ನಾದ್ರೂ ಮದುವೆ ಮಾಡ್ಕ ಅಂತ ಹೇಳಿ, ಈಗ ನೋಡಿದ್ರೆ ಈ ಥರ ಹೇಳ್ತಾವ್ರಲ್ಲ. ನಾನು ರೊಚ್ಚುಗೆ ಮೋಸ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತೈತೆ. ಆದರೆ ಅವಳಿಗೆ ದುರಂಕಾರನೂ ಜಾಸ್ತಿ ಆಗೋಗ್ಬಿಟ್ಟೈತೆ. ನನಗಂತೂ ಅದೇ ಇಷ್ಟ ಆಗಲ್ಲ. ಆದರೂ ಬಿಡು, ಪರವಾಗಿಲ್ಲ, ತಾಳಿ ಕಟ್ಟಿರೋ ಹೆಂಡ್ತಿ ಅಲ್ವಾ. ಇವತ್ತಂತೂ ಮೇಲ್ಗಡೆನೇ ಮಲ್ಕ ಅಂತ ಹೇಳ್ತೀನಿ. ನನಗಿಷ್ಟ ಆಯಿತೋ ಇಲ್ವೋ, ನಮ್ಮ ಅಮ್ಮನ ಇಷ್ಟನೇ ನನ್ನ ಇಷ್ಟ ಅಷ್ಟೇ. ನಮ್ಮ ಅಮ್ಮಂಗೆ ಕೊಟ್ಟಿರೋ ಮಾತು ನಾನು ಯಾವತ್ತೂ ತಪ್ಪಲ್ಲ. ಬರಲಿ ಇವತ್ತು ರೊಚ್ಚು ಹತ್ರ ಸಾರಿ ಕೇಳಿ ಮೇಲ್ಗಡೆನೇ ಮಲ್ಕ ಅಂತ ಹೇಳೇ ಬಿಡ್ತೀನಿ. ಏನಾದರೂ ಅಂದ್ಕೊಂಡ್ಲಿ ಅವಳು. ಆದರೆ ನಾನು ಏನು ಮಾಡಲಿ? ನಮ್ಮ ಹುಡುಗಿ ಕಾಲ್ ಮಾಡಿ ಮಾತಾಡಲಾ ಬೇಡವಾ ಒಂದು ಗೊತ್ತಾಗ್ತಿಲ್ಲ ನನಗೆ. ಅವಳು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾವಳೆ. ಅವಳಿಗೊಂದು ಕ್ಲಾರಿಟಿ ಆದರೂ ಕೊಟ್ಬಿಡ್ಬೇಕಿತ್ತು ನಾನು. ಫೋನ್ ಮಾಡೋದು ಬೇಡ, ಈಗೇನಾದರೂ ಫೋನ್ ಮಾಡಿದ್ರೆ ಸುಮ್ಮನೆ ರೊಚ್ಚು ಬೇಜಾರು ಮಾಡ್ಕೊಂಬಿಡ್ತಾಳೆ. ಇಷ್ಟು ದಿನ ಇಂಗ್ಲೀಷಾಗಿ ಮಾತಾಡೋದು ಅದು ಇದು ಮಾಡಿ ಮೋಸ ಮಾಡಿದ್ದೆ ಸಾಕು. ಇನ್ನು ಮುಂದೆ ಆದರೂ ಸ್ವಲ್ಪ ನಿಯತ್ತಾಗಿರೋಣ. ಇವಳು ಬದಲಾಗ್ತಾಳೆ, ಒಂದು ಸ್ವಲ್ಪ ದಿನ ಹಂಗೋ ಹಿಂಗೋ ಆಡ್ತಾಳೆ, ಆಮೇಲೆ ನಿಜವಾಗ್ಲೂ ಬದಲಾಗ್ತಾಳೆ ಅಂತ ನನಗೆ ಅನ್ನಿಸ್ತೈತೆ. ಸದ್ಯ ಬದಲಾಗ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ನನಗೆ ಬೇಡ. ರಚ್ಚು ಬಂದಾ? ಅಯ್ಯ ನಾನೇನು ಇವತ್ತಿಂದ ಬತ್ತಿದ್ದೀನಿ, ಅವತ್ತಿಂದನೂ ಬತ್ತಿದ್ದೀನಿ, ಮನೆ ಕತ್ತಾ ಇದ್ದೀನಿ, ಎದ್ದೋಯ್ತಿದ್ದೀನಿ, ಬತ್ತೀನಿ, ಮನೆ ಕತ್ತೀನಿ, ಎದ್ದೋಯ್ತೀನಿ. ನಾನಂತೂ ಬರೀ ಇದೆ ಕ್ಯಾಮೆ ಅಲ್ವೇ? ಇವತ್ತೇನಾದ್ರು ಪೆಸಲ್ಲಾಗೇನಾರು ನೋಡ್ತಾ ಇದ್ದೀರಾ ನನ್ನ? ಇಲ್ಲ ತಾನೇ, ಮತ್ತೆ ಯಾಕೆ ಬಂದ ಮಾಡ್ದ ಅಂತ ಕೇಳ್ತೀರಾ? ಅಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಅದು ಇಷ್ಟು ದಿನ ಬಂದ್ರೂ ಆ ಕಡೆ ಮುಖ ತಿರುಗಿಸ್ಕೊಂಡು ಅಂತ ಮನೆ ಕಳೋನು. ಇವಾಗ ನೋಡು, ನಾನು ನೋಡಿದ ತಕ್ಷಣ ಏನಲ್ಲೂ ಮೂತಿ ಕಿಸ್ಕೊಂಡು ಇಹಿ ಅಂತ ನೋಡ್ತಾವನೆ. ಎಲ್ಲ ಆಸ್ತಿ ಪ್ರಭಾವ. ಈ ಆಸ್ತಿಗೋಸ್ಕರನೇ ತಾನೇ ಇಷ್ಟೆಲ್ಲ ನೀವು ನಾಟಕ ಆಡ್ತಿರೋದು. ನಾನಂತೂ ನಿಮ್ಮ ನಾಟಕಕ್ಕೆ ಎಲ್ಲ ಬಗ್ಗ ಅಂತೋಳೇ ಅಲ್ಲ ನಾನು.
ನೀವು ಹೆಂಗೆ ನುಗ್ತೀರೋ, ನೀವು ಅದೇನೋ ರಂಗೋಲಿ ಕೆಳಗಡೆ ನುಗ್ಗ್ರೆ ನಾನು ಮಣ್ಣೊಳಗಡೆ ನೇ ನುಗ್ಬಿಡ್ತೀನಿ ನಾನು. ನೋಡ್ತಾ ಇರ್ರಿ. ಅದು ರಚ್ಚು, ಅದು ಏನು ಅಂತ ಹೇಳಿದ್ರೆ ಅದು ಹಲೋ, ಈಗ ಈ ಮನೆಗೆ ನಿಮ್ಗೆಷ್ಟು ಅಧಿಕಾರ ಐತೋ ನನಗೂ ಅಷ್ಟೇ ಅಧಿಕಾರ ಐತೆ ನೋಡಿ. ಏನೋ ಇಷ್ಟು ದಿನ ಈ ಮನೆಯೆಲ್ಲ ನಿಮ್ಮದೇ, ಎಲ್ಲ ನಿಮ್ಮದೇನೇ ಅಲ್ವಾ? ಅದಕ್ಕೆ ಬಿಡು ಪಾಪ, ಇವ್ರ ಮನೆ, ಇವ್ರ ಆಸ್ತಿ, ಇವ್ರ ದುಡ್ಡಗೆ ನಾನು ಯಾಕೆ ಬೆರಿಬೇಕು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಇಷ್ಟು ದಿನ ಕೆಳಗಡೆನೆ ಮಲ್ಕತಾ ಇದ್ದೆ, ನಿಮ್ಮ ಆಸ್ತಿ ಅಂತ ಹೇಳ್ಬಿಟ್ಟು. ಆದರೆ ಮಾವಯ್ಯ ಈಗ ಹೇಳಿಲ್ವಾ, ಅರ್ಧ ನಂದು ಅರ್ಧ ನಿಮ್ಮದು ಅಂತ ಹೇಳ್ಬಿಟ್ಟು. ನೋಡಿ, ಹಂಗಂದ ಮೇಲೆ ನಾನು ಯಾಕೆ ಕೆಳಗಡೆ ಮನೆ ಕಂಡ್ಲಿ? ಇಷ್ಟು ದಿನ ನನ್ನ ಕೆಳಗಡೆನೆ ಮಲಗಿಸ್ತಿದ್ರಿ ಅಲ್ವಾ? ನನಗೆ ಎ ಸಿ ಬಿ ಬೇಡ ಅಂದ್ರೂ ಆಗ್ತಾಯಿದ್ರಿ, ಆಮೇಕಿಂತ ಬೇಕಂತ ನಂಗೆ ಚುಳಿಯಾಗಿ ನಡ್ಗಂಗೆ ಮಾಡ್ತಾಯಿದ್ರಿ, ಏನೇನೋ ಮಾಡ್ತಾಯಿದ್ರಿ. ಈಗ ನೀವು ಕೆಳಗಡೆ ಮನೆ ಕಳಿ, ನಾನು ಮೇಲ್ಗಡೆ ಮನೆ ಕಂತೀನಿ, ಸರಿನಾ? ಯಾಕಂದರೆ ಇಬ್ರಿಗೂ 50-50 ಅಲ್ವಾ? ಹಾಂ, ನಾನು ಇಷ್ಟು ದಿನ ಕೆಳಗಡೆ ಮನೆ ಕಂಡಿದ್ನಲ್ಲ, ಅದಕ್ಕೆ ಈಗ ನೀವು ಸ್ವಲ್ಪ ದಿನ ಕೆಳಗಡೆ ಮನೆ ಕಳ್ರಿ. ರಚ್ಚು, ಇದೇ ನೀನು ಈ ಥರ ಹೇಳ್ತಾ ಇದೆಯಲ್ಲ. ಅಲ್ಲ, ನಾನು ಕೆಳಗಡೆ ಯಾಕೆ ಮಲ್ಕೋಬೇಕು? ಓಹೋ, ಇಷ್ಟು ದಿನ ನನ್ನ ಕೆಳಗಡೆ ಮಲಗಿಸಿರೋದು ನಿಮಗೆ ಏನು ನೆನಪೇ ಇಲ್ಲ ಥರ ಬಿಲ್ಡಪ್ ಏನು ಕೊಡಬೇಡಿ. ನಾನು ಇಷ್ಟು ದಿನ ಕೆಳಗಡೆ ಮನೆ ಕಂಡ್ಲಿಲ್ವಾ? ನೀವು ಹಾಗೆ ಮಲ್ಕೊಳ್ಳಿ. ಹಾಂ, ಯಾಕೆ ಈಗೆಲ್ಲನೂ ನಿಮ್ಮೊಬ್ರಿಗೆ ಸೇರ್ಕೊಂಡೈತಿ ಅಂತ ಹೇಳ್ಬಿಟ್ಟು ಕನ್ಸ್ಕೊಂತಾ ಇದ್ದೀರಾ? ಈಗ ನನಗೆಲ್ಲನೂ ಸೇರ್ಕೊಂಡೈತಿ ಜಾಸ್ತಿ. ಈಗ ನಾನು ಹೇಳ್ದಂಗೆ ನೀವು ಕೇಳಬೇಕಾಯ್ತದೆ. ಬಾಯಿ ಮುಚ್ಕೊಂಡು ನೀವು ಕೆಳಗಡೆ ಮನೆ ಕಳಿ, ನಾನು ಮೇಲ್ಗಡೆ ಸೊಂಪಾಗಿ ಮಲ್ಕತೀನಿ. ಅಪ್ಪ, ಎಷ್ಟು ದಿನ ಆಗಿತ್ತು ನೆಮ್ಮದಿಯಾಗಿ ಮೇಲ್ಗಡೆ ಮನಿಕೊಂಡು ನಿದ್ದೆ ಮಾಡಿ. ಯಾವಾಗಾದ್ರೂ ಬಂದು ಕುಂತ್ಕೊಳ್ಳೋದು ಎದ್ದೋಗೋದೇ ಮಾಡ್ತಾ ಇದ್ದೆ. ಎಂಥ ಮೆತ್ತಗಿರ ಹಾಸಿಗೆ ಮೇಲೆ ನಾನಂತೂ ಮನಿಕೊಂಡೇ ಇರಲಿಲ್ಲ. ಹೀಗಾದ್ರೂ ಮನಿಕಳ ಅಂತ ಅದೃಷ್ಟ ಸಿಕ್ತಲ್ಲ ನನಗಂತೂ. ದಯವಿಟ್ಟು ಎದ್ಬಿಟ್ಟು ಕೆಳಗಡೆಗೆ ಬರ್ತೀರಾ? ಇಲ್ಲಾಂದ್ರೆ ನಾನೇ ಕೆಳಗಡೆ ಹಿಡ್ಕೊಂಡು ಎಳಿಬೇಕಾ? ನೀವೇ ಹೇಳಿ. ಅಲ್ಲ ಮಹಾ, ನಾನು ನಿನ್ನ ಗಂಡ ಅಲ್ಲ, ನಾನು ಏನೋ ನಿನ್ಗೆ ಹೇಳೋಕ್ಕೆ ಅಂತ ಬಂದೆ. ಹಲೋ, ನೀವೇನು ಹೇಳೋ ಅವಶ್ಯಕತೆ ನನಗೇನಿಲ್ಲ. ಹೇಳ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ಏನು ಹೇಳ್ತೀರಾ? ಕೆಳಗಡೆ ಮನಿಕ ಅಂತ ಹೇಳ್ತಿರಲ್ವಾ? ನಾನು ಯಾಕೆ ಕೆಳಗಡೆ ಮನಿಕೊಳ್ಳಿ? ನೀನೇ ಕೆಳಗಡೆ ಮನಿಕ. ಹಂಗಾದ್ರೂ ಬಲವಂತ ಮಾಡೇನಾರ ಕೆಳಗಡೆ ಮನಿಕ ಅಂತಂದ್ರೆ ಮಾವ ಹಿಂಗೆ ಹೇಳ್ತೀನಿ ಅಷ್ಟೇ. ನೀನಿಯ ಮಾವಯ್ಯ, ಈ ಆಸ್ತಿ ಎಲ್ಲ ಇವ್ರದೇ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾವ್ರೆ ಮಾವಯ್ಯ. ಈಗ ಅರ್ಧ ಆಸ್ತಿ ನನಗೂ ಬರ್ಕೊಟ್ಟಿದ್ರಲ್ಲ, ನಿಮ್ಮ ಮಗಂಗೋಸಿ ಹೇಳಿ ಮಾವಯ್ಯ ಅಂತ ಹೇಳ್ಬಿಟ್ಟು ಮಾವ ಇಂತ ಕೊಯ್ತೀನಿ ಅಷ್ಟೇ. ನೀನಿಯ ಹಲೋ, ಅಷ್ಟೊಂದೇನು ಮಾಡೋ ಅಂತ ಅವಶ್ಯಕತೆ ಇಲ್ಲ. ಸರಿ, ನೀನು ಮಲ್ಕೋಬೇಕು ತಾನೆ, ನೀನೇ ಮೇಲ್ಗಡೆನೆ ಮಲ್ಕ, ನಾನು ಹೆಂಗೋ ಮಲ್ಕೊಂತೀನಿ. ಯಪ್ಪ, ಬೇಗ ಸೈಡು ಬಾ. ಮೆತ್ತಗಿನ ಹಾಸಿಗೆ, ಯಪ್ಪ, ಮನೆ ಕಂಡ್ರೆ ಹಂಗೆ ಸ್ವರ್ಗಕ್ಕೆ 3 ಗೇಣು, ಹಂಗೆ ನಿದ್ದೆ ಬಂದ್ಬಿಡ್ತದೆ. ಬೆಳಿಗ್ಗೆ 8 ಗಂಟೆ ಆದ್ರೂ ಎಚ್ಚರಿಕೆನೇ ಹಾಕಿಲ್ಲ ನಡ. ನಾನೇ ನೀನು ಕಾಪಿ ತಂದ್ಕೊಡೋದು, ಅಡುಗೆ ಮಾಡೋದೆಲ್ಲ ಸೀನಿಲ್ಲ. ಮಾವಯ್ಯ ಕೆಲಸದವ್ರನ್ನೆಲ್ಲ ಇಕ್ಕವ್ರಲ್ಲ, ಅವರೇ ಮಾಡ್ಕೊಡ್ತಾರೆ. ನಾನು 8 ಗಂಟೆ ತನಕ ಆರಾಮಾಗಿ ಮನೆ ಕತ್ತೀನಿ. ಇಷ್ಟು ದಿನ ಕಾಫಿ ಮಾಡು, ಟೀ ಮಾಡು, ಮಳೆ ಮೇಲಿನ ಕೆಲಿಕನ ಕಸ ಗುಡ್ಸು ಅಂತ ಹೇಳ್ತಾ ಇದ್ರಿ ಅಲ್ವಾ? ಈಗ ನೀವೇ ಗುಡಿಸ್ಕೊಂಡು ನೀವೇ ಇರೋಗ್ರಿ. ಆಹಾ, ಬೆಡ್ ಫುಲ್ಲು ನಂದೆ ನಿನಿಯ. ಆನಂದ ಪರಮಾನಂದ ಪರಮಾನಂದ. ಎಷ್ಟು ಮೆತ್ತಗೈತೆ ಹಾಸಿಗೆ. ಅಯ್ಯೋ, ಇಂಥ ಹಾಸಿಗೆ ಮೇಲೆ ಮನೆ ಕಳಕ್ಕೆ ಈ ದಿನ ಬೇಕಾಯ್ತು ನನಗಂತೂ. ಛೇ, ನಾನು ಇವಳಿಗೆ ಏನೋ ಹೇಳೋಣ ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ನನ್ನೇ ಕೆಳಗಡೆಗೆ ಹಾಕ್ಬಿಟ್ಟು ಇವಳೇ ಆರಾಮಾಗಿ ಮಲ್ಕೊಂತಾವಳಲ್ಲ. ಈಗ ನಾನು ಈಚೆ ಕಡೆಗೆ ಹೋಗೋಕ್ಕೂ ಆಗಲ್ಲ, ನಾನು ಮತ್ತೆ ನೆಲ್ದಾಗ ಮನಿಕೋಬೇಕಾ? ಛೇ, ಎಂಥ ಸ್ಥಿತಿಗೆ ತಂದ್ಬಿಟ್ಲಲ್ಲ ಇವಳು. ಥೂ, ಸದ್ಯ ನನ್ನ ಲವರ್ಗಿನ್ನೂ ಬ್ರೇಕಪ್ ಹೇಳ್ದಿರೋದು ನನ್ನ ಪುಣ್ಯ ಅಂತಲೇ ಅನ್ನಿಸ್ತದೆ. ಇಂಥ ಆನಂದ, ಎಂಥ ಆನಂದ, ಯಾರಿಗೂ ಇಲ್ಲ ಇಂಥ ಆನಂದ. ಆಹಾ, ಲಾಲಲ, ಚಂದಿರ, ನಿದ್ದೆ ಯಾಕೋ ಬರ್ತಿಲ್ಲ, ನಿನಗಿಂತಲೂ ಒಬ್ಬ ಸುಂದರ, ಕಣ್ಣು ಮುಚ್ಚೋಗ್ಬಿಡ್ತಿಲ್ಲ. ಛೇ, ಶಿ ನೆವರ್ ಚೇಂಜ್. ನನ್ನ ಸುಖನೇ ನನಗೆ ಮುಖ್ಯ. ಯಾರು ಹಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು, ಅದನ್ನು ಕಟ್ಕೊಂಡು ನನಗೇನಾಗಬೇಕು.